ದೇಶದ ರಾಜಧಾನಿಯಲ್ಲಿ ಏನಾಗ್ತಿದೆ? ದೇಶವನ್ನೇ ಬೆಚ್ಚಿ ಬೀಳಿಸುವಂಥ ಘಟನೆ ದೆಹಲಿಯಲ್ಲಿ ನಡೆದಿದೆ. ಕೇವಲ 15 ದಿನಗಳಲ್ಲಿ 800ಕ್ಕೂ ಹೆಚ್ಚು ಜನ ದೆಹಲಿಯಲ್ಲಿ ಕಾಣೆಯಾಗಿದ್ದಾರೆ. ಅಂದರೆ ಸುಮಾರು ದಿನಕ್ಕೆ 54 ಜನ ಕಾಣೆಯಾಗ್ತಿದ್ದಾರೆ. ಇದರಲ್ಲಿ ಮಹಿಳೆಯರು ಮತ್ತು ಹುಡುಗಿಯರು ಬಹುಪಾಲು ಜನರಾಗಿದ್ದಾರೆ. 807 ಪ್ರಕರಣಗಳಲ್ಲಿ 507 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿದ್ದಾವೆ. ಇದರಲ್ಲಿ 191 ಅಪ್ರಾಪ್ತ ವಯಸ್ಕರು ಕಾಣೆಯಾಗಿದ್ದಾರೆ. 146 ಮಂದಿ ಹುಡುಗಿಯರು ಸೇರಿದ್ದಾರೆ. 169 ಅಪ್ರಾಪ್ತ ವಯಸ್ಸಿನವರು ಕಾಣೆಯಾಗಿದ್ದು 71% ಇನ್ನೂ ಪತ್ತೆಯಾಗಿಲ್ಲ. ಜನವರಿ ಮಧ್ಯದ ವೇಳೆಗೆ ಕೇವಲ 235 ಜನನ ಪತ್ತೆ ಹಚ್ಚಲಾಗಿದೆ. 572 ಜನ ವ್ಯಕ್ತಿಗಳು ಇನ್ನೂ ಕಾಣೆಯಾಗಿದ್ದಾರೆ. ದೆಹಲಿ ಕೇವಲ ದೇಶದ ರಾಜಧಾನಿಯಾಗಿಲ್ಲ, ಅದು ಕಿಡ್ನಾಪಿಂಗ್ ಕ್ಯಾಪಿಟಲ್ ಆಗಿದೆ. ಇದು ದೇಶದ ರಾಜಧಾನಿ ದೆಹಲಿಯಲ್ಲಿ ಭದ್ರತೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ತಿಳಿಸುತ್ತೆ. 2026 ವರ್ಷ ಪ್ರಾರಂಭವಾದ ಕೆಲವೇ ದಿನಗಳಲ್ಲಿ ಇಂಥ ಪ್ರಕರಣಗಳು ದಾಖಲಾಗಿದ್ದು ಜನರನ್ನು ಬೆಚ್ಚಿ ಬೀಳಿಸ್ತಿದೆ. ಅಲ್ಲಿನ ಗೌರ್ನಮೆಂಟ್ ಇದರ ಬಗ್ಗೆ ಗಂಭೀರವಾಗಿ ತನಿಖೆ ನಡೆಸಿ ಇದರ ಹಿಂದಿನ ಜಾಲವನ್ನು ಪತ್ತೆ ಹಚ್ಚಬೇಕಾಗಿದೆ. ಈ ಘಟನೆ ಕೇವಲ ಪ್ರಕರಣವಾಗಿರದೆ ದೇಶದಲ್ಲಿ ಭದ್ರತೆ ಹಾಗೂ ದೇಶದ ನಾಗರಿಕರ ರಕ್ಷಣೆ ಮತ್ತು ಭದ್ರತೆಯ ಪ್ರಶ್ನೆಯಾಗಿದೆ. ಎಲ್ಲರೂ ಎಪ್ಸ್ಟೀನ್ ಫೈಲ್ ಬಗ್ಗೆ ಬ್ಯುಸಿಯಾಗಿದ್ದು ದೇಶದ ರಾಜಧಾನಿಯಲ್ಲಿ ಆಗ್ತಿರುವ ಈ ಘಟನೆಯ ಬಗ್ಗೆ ಎಲ್ಲರೂ ಸುಮ್ಮನಿದ್ದಾರೆ. ಇನ್ನು 2025ರ ಪ್ರಕರಣ ಬಗ್ಗೆ ತಿಳಿಯಬೇಕಾದರೆ 24,508 ಮಿಸ್ಸಿಂಗ್ ಪ್ರಕರಣಗಳು ದಾಖಲಾಗಿದ್ದಾವೆ. ಆಶ್ಚರ್ಯ ಏನೆಂದರೆ ಇದರಲ್ಲಿ 14,870 ಜನ ಮಹಿಳೆಯರಿದ್ದಾರೆ. 2025 ಕರ್ನಾಟಕದಲ್ಲಿ 6,457 ಮಿಸ್ಸಿಂಗ್ ಕೇಸ್ಗಳು ರಿಜಿಸ್ಟರ್ ಆಗಿದ್ದಾವೆ. ಅದರಲ್ಲೂ ಬೆಂಗಳೂರಿನಲ್ಲಿ 2025ರಲ್ಲಿ 3,268 ಚಿಲ್ಡ್ರನ್ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ. ಅದರಲ್ಲಿ ಕೆಲವು ಪ್ರಕರಣಗಳನ್ನ ಪತ್ತೆ ಹಚ್ಚಿದ್ದು ಇನ್ನೂ ಕೆಲವು ಪ್ರಕರಣಗಳು ಪತ್ತೆ ಹಚ್ಚಲಾಗದೆ ಹಾಗೆ ಉಳಿದಿದ್ದಾವೆ. ಯಾರೇ ಮನೆಯಿಂದ ಆಚೆ ಹೋದರೂ ತಮ್ಮ ಲೈವ್ ಲೊಕೇಶನ್ನ ತಮ್ಮ ಮನೆಯವರಿಗೆ ಕಳಿಸ್ವಿ ಹಾಗೂ ಈ ಹೆಲ್ಪ್ ಲೈನ್ ನಂಬರ್ಗೆ ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ತಕ್ಷಣ ಕರೆ ಮಾಡಿ. ಯಾವುದೇ ಅಪರಿಚಿತ ವ್ಯಕ್ತಿ ತಮ್ಮ ಮನೆಯ ಮಕ್ಕಳಿಗೆ ಯಾವುದೇ ರೀತಿ ಏನಾದರೂ ಕೊಡೋ ಥರ ಬಂದು ಮಾತಾಡಿಸೋ ಥರ ಬಂದರೆ ಅವರಿಂದ ದೂರ ಇರಿ ಅಂತ ನಿಮ್ಮ ಮಕ್ಕಳಿಗೆ ಎಚ್ಚರಿಕೆ ನೀಡಿ. ಈ ಎಲ್ಲ ಘಟನೆಗಳನ್ನ ನೋಡ್ತಿದ್ರೆ ಅನಿಸುತ್ತೆ ಇದು ಹ್ಯೂಮನ್ ಟ್ರಾಫಿಕಿಂಗ್ ಅಂತ. ಅಂದರೆ ವಿದೇಶಗಳಿಗೆ ಹೆಣ್ಣು ಮಕ್ಕಳನ್ನು ಮಾರಾಟ ಮಾಡ್ತಿದ್ದಾರೆ ಅಂತ.